ಎಲ್ರಿಗೂ ನಮಸ್ಕಾರ. ನಮ್ಮ ಈ ಒಂದು ಪ್ರೆಸ್ ಮೀಟ್‌ಗೆ ಬಂದಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ಆಹ್, ಫಸ್ಟ್ ಥ್ಯಾಂಕ್ಸ್ ನಾನು ಹೇಳಕ್ಕೆ ಯಾರಿಗೆ ಇಷ್ಟಪಡ್ತೀನಿ ಅಂದ್ರೆ ಜೀವನ್ ಅವರಿಗೆ. ಜೀವನ್ ಅವ್ರನ್ನ ನಾನು ತುಂಬಾ ಮುಂಚೆಯಿಂದಾನು ಪರಿಚಯ ನನಗೆ. ಆಂಡ್ ತುಂಬಾ ಥ್ಯಾಂಕ್ಸ್. ಇಟ್ ಈಸ್ ಬಿಕಾಸ್ ಆಫ್ ಜೀವನ್ ಹಳ್ಳಿಕರ್ ಅವರಿಂದ ಈ ಸಾಂಗ್ ಆಗಿರ್ಬೋದು, ನನ್ನ ಪಾತ್ರ ಆಗಿರ್ಬೋದು. ಸೊ ಫಸ್ಟ್ ಕ್ರೆಡಿಟ್ಸ್ ಗೋಸ್ ಟು ಹಿಮ್ ಇವರಿಗೆ. ಎರಡನೇದು ಅಶ್ವಿನಿ ಅವರು ಹಾಗೂ ಮಂಜುನಾಥ್ ಅವರು ಪ್ರೊಡ್ಯೂಸರ್ಸ್, ನಮ್ಮ ಸಿನಿಮಾ ಪ್ರೊಡ್ಯೂಸರ್ಸ್. ನನ್ನ ಕೋ ಆಕ್ಟರ್ಸ್ ವಿಶಾಲ್ ಅವರು, ಪ್ರಶಾಂತ್ ಅವರು, ಶಿವಂಗಿ ಅವರು, ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಅಂಡ್ ಎಸ್, ನಮ್ಮ ಸಿನಿಮಾ ಅಲ್ಲಿ ಕೃಷ್ಣ ಸರ್, ಶ್ರೀಧರ್ ಸರ್, ನನ್ಗೆ ಅವ್ರ ಜೊತೆ ಕೆಲಸ ಮಾಡಕ್ ಅಷ್ಟೊಂದು ಅಂದ್ರೆ ಅಷ್ಟು ಸೀನ್ಸ್ ಇರ್ಲಿಲ್ಲ ಅಥವಾ, ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಅ ಪಾರ್ಟ್ ಆಫ್ ಬ್ಲ್ಯಾಕ್ ಶೀಪ್. ಸೊ ಇದಕ್ಕಿಂತ ಮುಂಚೆ ಸಿನಿಮಾಗಳು ಮಾಡಿದೀನಿ, ಸೀರಿಯಲ್ಗಳು ಮಾಡಿದೀನಿ, ಸಿನಿಮಾಗಳು ಮಾಡಿದೀನಿ. ನನ್ನನ್ನ ನೀವು ಒಂದು ಒಳ್ಳೆ ಲವ್ ಸ್ಟೋರಿ ಅಂತ ಸಿನಿಮಾ ನೋಡಿರ್ಬೋದು. ಅದಾದ ನಂತರ PRK ಪ್ರೊಡಕ್ಷನ್ಸ್ ಅಲ್ಲಿ ಆಚಾರ್ ಅಂಡ್ ಕೋ ಅಂತ ಬಂತು. ಸೊ ಅದರಲ್ಲೂ ಕೂಡ ಒಂದು ಪಾತ್ರ ಮಾಡಿದ್ದೀನಿ. ಅಂಡ್ ಇದು ನನ್ನ 3ನೇ ಸಿನಿಮಾ. ಅಂಡ್ ಈ ಸಿನಿಮಾ ನನಗೆ ವೆರಿ ಸ್ಪೆಷಲ್. ಯಾಕಂದ್ರೆ ಇದು ನನ್ನ ಡೆಬ್ಯೂ ಸಿನಿಮಾ ಆಸ್ ಎ ಲೀಡ್ ಅಂತ. ಎಸ್, ಮುಂದಿನ ಪ್ರಶ್ನೆಗಳು ನೀವೇ ಕೇಳಬೇಕು. ಸೊ ನಾನು ನನ್ನ ಪಾತ್ರ ಬಗ್ಗೆ ತುಂಬಾ ಏನೂ ಹೇಳಲ್ಲ. ಬಿಕಾಸ್ ನೀವೆಲ್ಲರೂ ಆ ಕ್ಯೂರಿಯಾಸಿಟಿ ಇಟ್ಕೊಂಡು ಸಿನಿಮಾ ಥಿಯೇಟರ್ಸ್ ಬರಬೇಕು, ಥಿಯೇಟರ್ ಅಲ್ಲಿ ನಮ್ಮ ಸಿನಿಮಾ ನೋಡ್ಬೇಕು, ನಮ್ಮೆಲ್ಲರನ್ನು ಹಾರೈಸ್ಬೇಕು. ಸೊ ಒಂದು ಡುವಲ್ ಶೇಡ್ ಪಾತ್ರ ನಂದು ಕೂಡ. ಅಂಡ್ 2 ಶೇಡ್ಸ್ ನಿಮ್ಗೆ ಸಿನಿಮಾ ಅಲ್ಲಿ ಕಾಣಿಸ್ಕೊಳತ್ತೆ. ಅಂಡ್ ಸಾಂಗ್ ನೋಡಿದ್ರೆ ನಿಮ್ಗೆ ಸ್ವಲ್ಪ ಗೊತ್ತಾಗಿರತ್ತೆ ಸಾಂಗ್ ನೋಡಿದ್ರೆ. ಬಟ್ ದ ಅದರ್ ಪಾರ್ಟ್ ಆಫ್ ದ ಕ್ಯಾರೆಕ್ಟರ್, 2ನೇ ಶೇಡ್ ಏನಿದೆ ಅದು ನೀವು ದಯವಿಟ್ಟು ಸಿನಿಮಾ ಥಿಯೇಟರ್ಸ್ ಬಂದು ನೋಡಿ. ಎಲ್ರು ಬಂದು ನೋಡ್ಬೇಕು. ಎಲ್ರು ಬಂದು ನೋಡ್ತೀರಾ ಅಲ್ವಾ? ಎಸ್ ಅಂತ ಹೇಳಿ ಪ್ಲೀಸ್. ಸರ್, ಇದು ಡ್ಯೂಯಲ್ ಶೇಡ್ ಆಕ್ಚುಲಿ ಬಂದಿರೋದು ಏನಂದ್ರೆ, ಬೇಸಿಕಲಿ ನಾನು ಉಪೇಂದ್ರ ಸರ್ ಅವ್ರ ಫ್ಯಾನ್ ಅವಾಗಿಂದ. ಸೊ ನೀವು ಆ ಟೈಟ್ಲ್ ನೋಡಿ ಸಿನಿಮಾದು ಉಪೇಂದ್ರ ಅಂತ ಬಂದಾಗ ನಾವು ಆಕ್ಚುಲಿ ಕಾಲೇಜಿಗೆ ಚಕ್ಕರ್ ಹಾಕ್ಬಿಟ್ಟು ಹೋಗಿದ್ದಿದೆ. ಸೊ ಆ ಉಪೇಂದ್ರ ಸಿನಿಮಾದಲ್ಲಿ ಅವ್ರು ಸಿಗ್ನೇಚರ್ ಮಾಡಿದ್ದಾರೆ. ಆ ಸಿನಿಮಾ ಟೈಟ್ಲೇ ಸಿಗ್ನೇಚರ್ ಆಕ್ಚುಲಿ. ಆ ಸಿಗ್ನೇಚರ್ ಆಕ್ಚುಲಿ ಫಸ್ಟ್ ಬಂದಾಗ ಅದೇನು ಅಂತಾನೆ ನಮಗೂ ಗೊತ್ತಾಗ್ತಿಲ್ಲ. ಸೊ ಅದೇ ರೀತಿ ಈ ಸಿನಿಮಾ ಕೂಡ ನಿಮ್ಗೆ ಸಡನ್ ಆಗಿ ಯಾರೇ ನೋಡಿದ್ರು ಬ್ಲಾಕ್ ಶಿಪ್ ಅಂದ್ರೆ ಸಡನ್ ಆಗಿ ಗೊತ್ತಾಗ್ತಿರಲಿಲ್ಲ. ಇಂಗ್ಲಿಷ್ ಅಲ್ಲಿ ಬರ್ದಾಗ ಕೆಲವರು ಐಡೆಂಟಿಫೈ ಮಾಡ್ತಾರೆ, ಬಟ್ ಕನ್ನಡದಲ್ಲೇ ಅಷ್ಟು ಸ್ಪಷ್ಟವಾಗಿ ಜನಕ್ಕೆ ಗೊತ್ತಾಗ್ತಿರ್ಲಿಲ್ಲ. ಸೊ ಅದು ನಾನು ಆಕ್ಚುಲಿ ಬಂದು ನನ್ನ ಕ್ರಿಯೇಟಿವ್ ಆಸ್ಪೆಕ್ಟ್ ನಾನು ಮಾಡೋದಕ್ಕೆ ಇಷ್ಟಪಟ್ಟೆ ಸರ್ ಆಕ್ಚುಲಿ. ಸೊ ಇವಾಗ ಜನಕ್ಕೆ ಈಗ ಜನರಲಿ ಆಡಿಯನ್ಸ್ಗೆ ನಾವು ಕನ್ವೆ ಮಾಡೋದಕ್ಕೆ ಈಗ ನಾರ್ಮಲ್ ಆಗಿ ಸ್ಟ್ರೈಟ್ ಆಗಿ ನಾವು ಬರೀತೀವಿ. ಬಟ್ ನಾನು ಆ ಸ್ಟ್ರೈಟ್ ಆಗಿ ನಾನು ಬರ್ದಾಗ್ಲ ಬ್ಲಾಕ್ ಶಿಪ್ ಕೂಡ ಬರ್ದಾಗ ಕೂಡ ಒಂದು ಏನಂತ ಹೇಳ್ತಾರೆ ಅಂದ್ರೆ, ಸ್ಟ್ರೈಟ್ ಆಗಿ ಬರ್ದಾಗ ಲೈಕ್ ಅದು ಕನ್ವೆ ಆಗ್ತಿಲ್ಲ, ಅದು ವೆಲ್ಕಮ್ ಕಾರ್ಡ್ ತರ ಕಾಣಿಸ್ತಿರ್ಲಿಲ್ಲ. ಸೊ ಅವಾಗ ಗಿರೀಶ್ ಅಂತ ಹೇಳ್ಬಿಟ್ಟು ಟೈಟಲ್ ಡಿಸೈನರ್. ಸೊ ಅವ್ರ ಪರಿಚಯ ಆಯ್ತು. ಆಲ್ಮೋಸ್ಟ್ 2 ತಿಂಗಳು ನಾವು ಟೈಟಲ್ ಡಿಸೈನ್ ಮಾಡೋದಕ್ಕಂತಾನೆ ಇದು ಮಾಡಿದ್ವಿ ಇನ್ಫ್ಯಾಕ್ಟ್. ಸೊ ಅಲ್ಲಿಂದ ಜರ್ನಿ ಫಸ್ಟ್ ನೀವು ಡ್ಯೂಯಲ್ ಶೇಡ್ ಏನ್ ಹೇಳ್ತಿರಲ್ಲ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಸೊ ಒಂದೊಂದ್ಸತಿ ಕುತೂಹಲವಾಗಿ ನೋಡ್ಬಿಟ್ಟು ಈ ಸಿನಿಮಾ ಏನೋ ವೆಲ್ಕಮ್ ಕಾರ್ಡ್ ತರ ಇದೆ, ಏನೋ ಇರ್ಬೇಕು ಅನ್ನೋದು ಅಲ್ಲಿ ಫಸ್ಟ್ ಸ್ಪಷ್ಟನೆ ಸಿಕ್ತು. ಸೊ ಅದು ಕುರಿ ಸ್ಕಲ್ ಇಟ್ಕೊಂಡೆ ನಾವು ಮಾಡಿರೋಂತ ಒಂದಿದ್ದು. ಸೊ ಡ್ಯೂಯಲ್ ಶೇಡ್ ಏನಕ್ಕೆ ಅಂದ್ರೆ ಸರ್, ಬೇಸಿಕಲಿ ಲೈಕ್ ಸ್ಟ್ರೈಟ್ ಆಗಿ ಯಾವಾಗ್ಲೂ ಸಬ್ಜೆಕ್ಟ್ ಬರುತ್ತೆ, ಆಮೇಲೆ ಟ್ವಿಸ್ಟ್ ಅಂಡ್ ಟೇಲ್ಸ್ ಇದ್ದೇ ಇರುತ್ತೆ. ಇಲ್ಲಿ ಪಾತ್ರಗಳಿಗೆ ನಾನು ಡ್ಯೂಯಲ್ ಶೇಡ್ ಹಾಕಿದೀನಿ. ಏನಕ್ಕೆ ಅಂದ್ರೆ ಒಬ್ಬ ಪಾತ್ರ ಹೀಗೆ ಸ್ಟ್ರೈಟ್ ಆಗಿ ಹೋಗ್ತಿರ್ತಾನೆ, ಅವನೇನ್ ಟ್ವಿಸ್ಟ್ ಹೋಗ್ತಾನೆ. ಅಲ್ಲಿ ಬರೋಂತ ಬೇರೆ ಪಾತ್ರ ಇವನ್ಗೇನ್ ಕಮಿಟ್ ಆಗಿ ಅಲ್ಲಿ ಅವ್ನ್ ಸ್ಟ್ರೈಟ್ ಆಗಿ ಬರ್ತಾನಂತ ಟ್ವಿಸ್ಟ್ ಮಾಡ್ತಾನ, ಅದು ಆ ಪಾತ್ರದ ಮುಖಾಂತರ ನಾನು ಬರ್ತೀನಂತ ಕತೆ ಸರ್. ಇದು ಆಕ್ಚುಲಿ ಬಂದು ಡ್ಯೂಯಲ್ ಶೇಡ್ ಅಂತ ಏನ್ ನಾವ್ ಏನ್ ಮಾಡಿದ್ವಿ, ಪ್ರತಿ ಪಾತ್ರದಲ್ಲೂ ಡ್ಯೂಯಲ್ ಶೇಡ್ ಇದೆ. ನಮ್ಮ ವಿಲನ್ ಅವ್ರಿಗೆ ಮಾತ್ರ 3 ಶೇಡ್ ಕೊಟ್ಟಿದೀವಿ ಅಷ್ಟೇ. ಸೊ ಎಲ್ಲರಿಗೂ ಡ್ಯೂಯಲ್ ಶೇಡ್ಸ್ ಇದೆ. ಬಟ್ ಮೈನ್ ಪ್ರಾಮಿನೆಂಟ್ ರೋಲ್ಸ್ ಯಾರ್ಯಾರು ಮಾಡಿದಾರಲ್ಲ ಈ ಸಿನಿಮಾದಲ್ಲಿ, ಸೊ ಪ್ರತಿಯೊಬ್ಬರಿಗೂ ಆ ಕ್ಯಾರೆಕ್ಟರ್ ಗಳು ಆಗಿ ಹೋಗ್ತಾ ಇರುತ್ತೆ. ಸೊ ನಾನು ಅವಾಗಲೇ ಹೇಳ್ದಂಗೆ ಸೆಕೆಂಡ್ ಆಫ್ ಆಲ್ಮೋಸ್ಟ್ ನಿಮ್ಗೆ ಸ್ಟ್ರೈಟ್ ಕತೆ, ನೇರ ಕತೆ ಯಾವುದು ಅಥವಾ ಟ್ವಿಸ್ಟ್ ಅಂಡ್ ಟೇಲ್ ಎಲ್ಲಿದೆ ಅನ್ನೋದು ಗೊತ್ತಾಗೋದಿಲ್ಲ. ಆಮೇಲೆ ಪಾಸ್ಟ್ ಎಲ್ಲಿ ಹೋಗ್ತಿದೆ ಅನ್ನೋದು ಗೊತ್ತಾಗೋದಿಲ್ಲ. ಅದು ಹೇಳ್ದಿರಂಗೆ, ಸಾರಿ ಆಗ್ಲೇ ಹೇಳ್ದಿರಂಗೆ ಲೈಕ್ ಹಿಂಟ್ಸ್ ಗಳು ಕೊಟ್ಟಿದೀವಿ ನಾವು ಸಿನಿಮಾದಲ್ಲಿ. ಸೊ ಸೆಕೆಂಡ್ ಹಾಫ್ ಫಸ್ಟ್ ಹಾಫ್ ಸಖತ್ ಡಿಫ್ರೆನ್ಸ್ ಇದೆ. ಸೊ ನೀವು ಕೆಲವರು ಹೇಳ್ತಾರೆ ಇದು ಹಾರರ್ ಸಿನಿಮಾನ ಅಂತ, ಕೆಲವರು ಹೇಳ್ತಾರೆ ಇದು ಸಸ್ಪೆನ್ಸ್, ಇದು ಥ್ರಿಲ್ಲರ್, ಮಿಸ್ಟ್ರಿನ, ಅಥವಾ ಈ ತರ ಸುಮಾರು ಒಂದು ಮಿಕ್ಸ್ಡ್ ರಿವ್ಯೂಸ್ ಗಳು ಬರ್ತಾ ಇತ್ತು. ನನಗೆ ಬೇಕಾಗಿದ್ದು ಅದೇ ಸರ್. ಸೊ ಡ್ಯೂಯಲ್ ಶೇಡ್ ಅಂತ ನೀವ್ ಏನ್ ಕೇಳಿದ್ರಲ್ಲ, ಸೊ ಅವಾಗ ನಿಮ್ಗೆ ಗೊತ್ತಾಗಿರ್ಬೇಕು ಆಕ್ಚುಲಿ. ಆಮೇಲೆ ಸ್ಪೆಷಲ್ ಥ್ಯಾಂಕ್ಸ್ ಟು ಕೃಷ್ಣ ಸರ್, ಆಮೇಲೆ ಶ್ರೀಧರ್ ಸರ್, ಮತ್ತೆ ಸುಂದರ್ವೀಣಾ ಸರ್. ನನಗೆ ಭಯ ಇದ್ದಿದ್ದು ಇವ್ರ 3 ಜನರಲ್ಲಿ. ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೊಸಬ್ರು ಮಾಡ್ಬಿಡ್ಬೋದು, ಬಟ್ ಏನಂದ್ರೆ ಸೀನಿಯರ್ ಆರ್ಟಿಸ್ಟ್ ಕೈಯಲ್ಲಿ ಮಾಡ್ಸೋದಿರುತ್ತಲ್ಲ, ಅದು ಸಖತ್ ಚಾಲೆಂಜಿಂಗ್ ಆಗಿತ್ತು. ಈಗಲೂ ಭಯದಿಂದ ಕೂತಿದ್ದೀನಿ, ಅವ್ರ ಪಕ್ಕದಲ್ಲಿ ಕೂತಿರೋ ನಾನೇನ್ ತಪ್ಪು ಮಾತಾಡ್ಬಿಡ್ತೀರೋ ಅನ್ನೋ ಭಯ ಇದೆ. ಬಟ್ ಕ್ಷಮಿಸಿ ಸರ್, ನಾನೇನು ತಪ್ಪು ಮಾತಾಡಿದ್ರೆ ದಯವಿಟ್ಟು. ಸರ್
ರಿಲೀಸಿಂಗ್ ಸದ್ಯದಲ್ಲೇ ಹೇಳ್ತೀವಿ ಸರ್. ಈಗ ಆಲ್ರೆಡಿ ಈಗ ಆಲ್ಮೋಸ್ಟ್ ಪೋಸ್ಟ್ ಪ್ರೊಡಕ್ಷನ್ ಕಂಪ್ಲೀಟ್ ಆಗಿದೆ. ಸೊ ಸೆನ್ಸಾರ್ ಕೂಡ ಆಗಿದೆ. ಸೊ UA ಸರ್ಟಿಫಿಕೇಟ್ ಬಂದಿದೆ ನಮ್ಮ ಸಿನಿಮಾಗೆ. ಸೊ ಸದ್ಯದಲ್ಲಿ ಅನೌನ್ಸ್ ಮಾಡ್ತೀವಿ ಸರ್. ಇನ್ನು ರಿಲೀಸ್ ಡೇಟ್ ಯಾವ್ದು ಅಂತ ಫೈನಲ್ ಆಗಿಲ್ಲ ಸರ್. ಹಾ. ಸೊ ಒಂದು ಹಾಲಿವುಡ್ ಪ್ಯಾಟರ್ನ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಸಿನಿಮಾಗೆ. ಸೊ ನೀವೇ ಹೇಳ್ಬೇಕು, ನೀವೇ ಹೋಗಿ ನೋಡ್ಬಿಟ್ಟು ನಮ್ಗೆ ಹೇಳ್ಬೇಕು. ಆಕ್ಚುಲಿ ನಿಮ್ಮಿಂದ ರಿವ್ಯೂಸ್ ಬರ್ಬೇಕು ಆಕ್ಚುಲಿ. ಹಾ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.